1 2 3 4 5 6 ಇನ್ನೆಲ್ಲಿದೆ 7 8 ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಟ್ಯಾಟೂಸ್ಗಳನ್ನು ಕೌಂಟ್ ಮಾಡ್ತಾ ಇದ್ದೀನಿ. 11 ಟ್ಯಾಟೂ ನನ್ನ ಮೈ ಮೇಲಿದೆ. ಡ್ಯೂ ನೋ ದ್ಯಾಟ್? ದಟ್ಸ್ ಹೌ ಐ ಆಮ್. ಅದಕ್ಕೋಸ್ಕರ ನೀವು ಟ್ಯಾಟೂ ಮಾಡಿಸ್ಕೋಬೇಕು ಅಂತ ಹೇಳ್ತಿಲ್ಲ, ಬಟ್ ಟ್ಯಾಟೂಗಳ ಬಗ್ಗೆನೇ ವಿಶೇಷವಾದ ಇವತ್ತಿನ ಸಂಚಿಕೆ. ನಿಮ್ಮಲ್ಲಿ ಸುಮಾರು ಜನರು ರಿಕ್ವೆಸ್ಟನ್ನು ಕಳಿಸಿದ್ರಿ, ಸಂಗೀತ ಶ್ರುತಿ ಟ್ಯಾಟೂಸ್ ಬಗ್ಗೆ ಮಾತಾಡಿ 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 ಮಾತಾಡಿ, ನಿಮ್ಮ ಟ್ಯಾಟೂಸನ್ನು ತೋರಿಸ್ಕೊಂಡು ಮಾತಾಡಿ ಅಂತ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಅದು ತೋರಿಸ್ಕೊಂಡು ಮಾತಾಡೋ ಥರ ಇಲ್ಲ. ಕೆಲವೊಂದು ಜಾಗಗಳು ತೋರ್ಸೋಕ್ಕಾಗಲ್ಲ, ಇನ್ನೂ ಆಗಲ್ಲ ಅಷ್ಟೇ. ನೀವು ಟ್ಯಾಟೂಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತು ನನ್ನ ಅಚ್ಚುಮೆಚ್ಚಿದ ಶ್ರೂಗಲ್ ಯೂಟ್ಯೂಬ್ ಚಾನಲಲ್ಲಿ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು ಫಾರ್ ಸಬ್ಸ್ಕ್ರೈಬಿಂಗ್ ಟು ದ ಚಾನಲ್. ಇನ್ನು ಯೋಚನೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾ ಬೇಡವಾ ಅಂತ ತಾಂಬೂಲ ಕೊಡಲಾ, ನಿಮಗೆ ತೆಂಗಿನಕಾಯಿ ಕೊಡಲಾ, ಎಲ್ಲರಿಗೆ ಕೊಡಲಾ? ಪ್ಲೀಸ್ ಸಬ್ಸ್ಕ್ರೈಬ್, ಹಿಟ್ ದ ಬೆಲ್ ಬಟನ್. ಇಲ್ಲದಿದ್ರೆ ಯು ವಿಲ್ ಮಿಸ್ ಔಟ್ ಆನ್ ಆಲ್ ದಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್. ಅದಕ್ಕೆ ನಾವು ಲೆಟ್ಸ್ ಸ್ಟಾರ್ಟ್. ಟ್ಯಾಟೂಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಟ್ಯಾಟೂ ಅಂದರೆ ಏನು ಅಂತ ಕೇಳಿದ್ರೆ, ನಿಜ ಹೇಳಬೇಕು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಕಾರ್. ಎಸ್, ಗಾಯ ಆಗಿ ಏಟಾದಮೇಲೆ, ಆ ಗಾಯ ವಾಸಿ ಆದಮೇಲೆ ಒಂದು ಮಾರ್ಕ್ ಬೀಳುತ್ತಲ್ಲ, ಅದೇ ಟ್ಯಾಟೂ. ಇಲ್ಲಿ ನಾವು ನಮ್ಮ ಮೈ ಮೇಲೆ ನೋವನ್ನು ಉಂಟು ಮಾಡಿಸ್ಕೊಂಡು, ಒಂದು ಡಿಸೈನನ್ನು ಮಾಡಿಸ್ಕೊಂಡು, ಅದರಲ್ಲಿ ಬಣ್ಣವನ್ನು ತುಂಬಿಸ್ಕೊಂಡು, ಆ ಸ್ಕಾರು, ಆ ಒಂದು ಗಾಯ ಆರಿದ ಮೇಲೆ ಆ ಒಂದು ಗುರುತನ್ನು ನಾವು ಊರಿಗೆಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಸಿ, ಐ ಗಾಟ್ ಅ ಟ್ಯಾಟೂ ಡನ್ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟ್ಯಾಟೂಸ್. ಯಾಕೆ ಶ್ರುತಿ, ನಿಮಗೆ ನೀವೇ ನೋವನ್ನು ಉಂಟು ಮಾಡ್ಕೊಳ್ತಾ ಇದ್ದೀರಲ್ಲ ಅಂದರೆ, ಜೀವನದಲ್ಲಿ ಎಲ್ಲದರಲ್ಲೂ ನೋವಿದ್ಯಮ್ಮ. ಸಿ, ದರ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಟೇಕಿಂಗ್ ಅ ರಿಸ್ಕ್ ಆ್ಯಂಡ್ ಮೇಕಿಂಗ್ ಅ ರ್ಯಾಶ್ ಡಿಸಿಷನ್. ಇದೆರಡು ಬೇರೆ ಬೇರೆ ವಿಷಯಗಳು. ರಿಸ್ಕ್ ಅಂದರೆ ನಾವು ದಿನ ಬೆಳಗ್ಗೆ ಮನೆಯಿಂದ ಆಚೆ ಹೋಗೋದು ರಿಸ್ಕೆ. ಯಾರಿಗೆ ಗೊತ್ತು ಯಾವನ್ ಬಂದು ಎಲ್ಲಿಂದ ಗೊತ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೇಲೆ ಕುತ್ಕೊಂಡಿರೋಕ್ಕಾಗುತ್ತಾ? ಅಯ್ಯೋ, ನಾ ಆಚೆನೇ ಹೋಗಲ್ಲ ಗುರು ಅಂತ. ಆದರೆ ರ್ಯಾಶ್ ಡಿಸಿಷನ್ ಅಂದರೆ, ಅಲ್ಲಿ ಗಾಡಿ ಬರ್ತಿದೆ ಅಂತ ಗೊತ್ತು ಅಂದರೂ ರೋಡ್ ಮಧ್ಯೆ ನಿಂತ್ಕೊಳ್ಳೋದು, ನಾನು ನೋಡ್ತೀನಿ ಏನಾಗುತ್ತೆ, ಅವ್ನು ನಿಲ್ಲಿಸ್ತಾನ ಇಲ್ವೋ ಅಂತ. ಅದು ಸ್ವಲ್ಪ ಸ್ಟುಪಿಡಿಟಿ, ರ್ಯಾಶ್ ಡಿಸಿಷನ್. ಸೊ ಎಲ್ಲದರಲ್ಲೂ ಒಂದು ಸಣ್ಣ ಎಲಿಮೆಂಟ್ ಆಫ್ ನೋವು ಇದ್ದೇ ಇರುತ್ತೆ. ನಿಮಗಿಷ್ಟವಿದ್ದರೆ, ಆ್ಯಂಡ್ ಇಫ್ ಯು ಆರ್ ಬಿಲೋ 13 ಆರ್ ಅರೌಂಡ್ ದಟ್ ಏಜ್, ಪೇರೆಂಟಲ್ ಪರ್ಮಿಷನ್ ಇದ್ದರೆ ಖಂಡಿತವಾಗಿಯೂ ವೆನೆವರ್ ದೇ ಲೆಟ್ ಯು ಗೆಟ್ ಯುವರ್ ಟ್ಯಾಟೂಸ್ ಡನ್, ಗೆಟ್ ಇಟ್ ಡನ್. ಬಟ್ ಇಫ್ ಯು ಆರ್ ಓಲ್ಡ್ ಇನಫ್ ಟು ಡಿಸೈಡ್, ಆ್ಯಂಡ್ ಇಫ್ ಯು ಲೈಕ್ ಟ್ಯಾಟೂಸ್, ಗೋ ಹೆಡ್ ಆ್ಯಂಡ್ ಗೆಟ್ ಇಟ್ ಡನ್. ಕೆಲವೊಂದು ಬೇಸಿಕ್ಸ್, ಟ್ಯಾಟೂ ಸ್ಟುಡಿಯೋ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ ಆಗಿರಬೇಕು. ಹೊಸ ನೀಡಲ್ಸನ್ನು ಅವರು ಯೂಸ್ ಮಾಡಬೇಕು. ಇದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಮೊದಲೆಲ್ಲ ಹಳೆ ಕಾಲದಲ್ಲಿ ಬರೀ ಅಚ್ಚೆ ಹಾಕ್ತಿದ್ರು, ಗೊತ್ತಾಗ್ತಿರ್ಲಿಲ್ಲ. ಈಗ ತುಂಬ ಕೇರ್ಫುಲ್ಲಾಗಿ ನೀವು ಒಂದು ಜಾಗಕ್ಕೆ ಹೋಗಿ ನೋಡಿ ಟ್ಯಾಟೂವನ್ನು ಹಾಕ್ಸ್ಕೋಬೇಕು. ಆ್ಯಂಡ್ ಟ್ಯಾಟೂವನ್ನು ಹಾಕ್ಸ್ಕೊಂಡಾದ್ಮೇಲೆ ಶ್ರುತಿ ಬ್ಲಡ್ ಡೊನೇಟ್ ಮಾಡೋಕ್ಕಾಗಲ್ವಂತೆ ಅಂತ ಕೇಳ್ತಿರುವವರು, ಅದು ಸತ್ಯ ಅಲ್ಲ. ಬಟ್ ಎಸ್, ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ 6 months. ಯಾಕಂದರೆ ನಿಮ್ಮ ದೇಹದಿಂದ ನಿಮ್ಮ ದೇಹದ ಮೇಲೆ ನೀವೊಂದು ಗಾಯನ ಮಾಡ್ಕೊಂಡಿದ್ದೀರಾ. ಅದನ್ನು ವಾಸಿ ಆಗೋದಕ್ಕೆ ಸಮಯ ಕೊಡಬೇಕು. 6 ತಿಂಗಳಿನ ನಂತರ ನೀವು ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ಆ್ಯಂಡ್ ಈಗೀಗಂತೂ ಬ್ಲಡ್ ಡೊನೇಷನ್ ಅಷ್ಟು ಸುಲಭವಾಗೇನು ಮಾಡಲ್ಲ. ನಿಮ್ಮ ಬ್ಲಡ್ಡನ್ನು ಪರಿಶೀಲಿಸಿ ಅದಾದಮೇಲೆ ಮ್ಯಾಚ್ ಆದರೆ ಮಾತ್ರ ತೊಗೊಳ್ತಾರೆ. ಸೊ ಹಾಗಾಗಿ ಯು ಕ್ಯಾನ್ ಡೊನೇಟ್ ಬ್ಲಡ್. ಇನ್ಫ್ಯಾಕ್ಟ್ ತುಂಬ ಜನರು ಗೊತ್ತಿಲ್ಲದೆ ಇರೋ ಮತ್ತೊಂದು ವಿಷಯ ಏನು ಗೊತ್ತಾ? ಕಿವಿ ಚುಚ್ಕೊಂಡ್ರೂ ಸರಿ, ಮೂಗು ಚುಚ್ಕೊಂಡ್ರೂ ಸರಿ, ಯು ಕೆನಾಟ್ ಡೊನೇಟ್ ಬ್ಲಡ್. ಗೊತ್ತಾ? ಬಿಕಾಸ್ ಇಟ್ಸ್ ಅ ವೂಂಡ್, ಅದು ಹೀಲ್ ಆಗಬೇಕು. ನೌ ಲೆಟ್ಸ್ ಕಮ್ ಬ್ಯಾಕ್ ಟು ಟ್ಯಾಟೂಸ್. ಈಗ ನನ್ನ ಮೈ ಮೇಲೆ ಇಷ್ಟೊಂದು ಟ್ಯಾಟೂಸ್ ಯಾಕಿದೆ ಅಂತ ನೀವು ಕೇಳುವ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ನನಗೆ ಮೊದಲಿಂದನೂ ಐ ಸಮ್ಹೌ ಲವ್ ಟ್ಯಾಟೂಸ್. ನನಗೇನೋ ಒಂಥರ ಟಿಲ್ ಮೈ ಗ್ರೇವ್ ಅಂತಾರಲ್ಲ, ನಾವು ಸಾಯೋವಾಗ ನಮ್ಮ ಜೊತೆಗೆ ಏನನ್ನೂ ತೊಗೊಂಡು ಹೋಗೋಕ್ಕಾಗಲ್ಲ. ಇದು ಒಂದು ಮಾತ್ರ ನಮ್ಮ ಜೊತೆನೇ ಬರುತ್ತೆ, ಈ ಟ್ಯಾಟೂ. ಅಂದರೆ ಯಾವುದೋ ಒಂದು ವಸ್ತುವನ್ನು ನಾವು ನಮ್ಮೊಂದಿಗೆ ತೊಗೊಂಡು ಹೋಗೋಕ್ಕೆ ಸಾಧ್ಯವಾದರೆ ಅದು ಟ್ಯಾಟೂ ಮಾತ್ರ. ಇನ್ನು ಏನನ್ನೂ ತೊಗೊಂಡು ಹೋಗೋಕ್ಕೆ ಆಗಲ್ಲ ಅಂತ ನನಗೆ ತುಂಬ ಹತ್ತಿರವಾಗಿದೆ ಟ್ಯಾಟೂ. ಆ್ಯಂಡ್ ಪ್ರತಿಯೊಂದು ಟ್ಯಾಟೂಗೂ ಒಂದು ಅರ್ಥ ಇದೆ. ಸುಮ್ಮನೆ ಇಷ್ಟ ಬಂದಂಗೆ ಗೀಚು ಮೈ ಮೇಲೆ ಗೀಚಿಸ್ಕೊಂಡಿಲ್ಲ. ಸೊ ಯಾರು ಯಾವ ಟ್ಯಾಟೂವನ್ನು ಮಾಡಿಸ್ಕೋಬೇಕು ಶ್ರುತಿ ಅಂತ ಕೇಳ್ತಿದ್ದೀರೋ, ಆಪ್ಷನ್ ಎ, ನಿಮಗೆ ಬಹಳ ಹತ್ತಿರವಾದ ಒಂದು ಹೆಸರಾಗಿರ್ಬೋದು, ನಿಮ್ಮ ಮಕ್ಕಳಿನ ಹೆಬ್ಬೆಟ್ಟಿನ ಪ್ರಿಂಟ್ ಆಗಿರ್ಬೋದು, ಈವನ್ ನಿಮ್ಮ ಮನೆಯಲ್ಲಿ ಪೆಟ್ಸ್ ಇದ್ದರೆ ಪೆಟ್ ಪೇರೆಂಟ್ಸ್ ಪಾ ಪ್ರಿಂಟ್ ಆಫ್ ಯುವರ್ ಡಾಗ್, ಕ್ಯಾಟ್, ಅದೆಲ್ಲ ನೀವು ಟ್ಯಾಟೂ ಮಾಡಿಸ್ಕೋಬಹುದು. ಹೆಸರುಗಳು ಬಹಳ ಫೇಮಸ್. ಇವಾಗ ಐ ಹ್ಯಾವ್ ಅನ್ ಆ್ಯಂಬಿಗ್ರಾಮ್ ಅಂದರೆ ಆ ಕಡೆಯಿಂದನೂ ಒಂದೇ ಥರ ಓದುತ್ತೆ, ಈ ಕಡೆಯಿಂದನೂ ಒಂದೇ ಥರ ಓದುತ್ತೆ. ಸೊ ಹೆಸರನ್ನು ನೀವು ಈ ರೀತಿಯಲ್ಲಿ ಆ್ಯಂಬಿಗ್ರಾಮನ್ನು ಸಹ ಮಾಡಿಸ್ಕೋಬಹುದು. ಡಿಪೆಂಡ್ಸ್. ನನಗೆ ಗೊತ್ತಿಲ್ಲದೇನೆ ನಾನು ಒಂದು ಟ್ಯಾಟೂವನ್ನು ಮಾಡಿಸ್ಕೊಂಡು ಐ ವಾಸ್ ಲೈಕ್, ಹೌ ಡಿಡ್ ಇಟ್ ಹ್ಯಾಪನ್ ಅಂತ ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲಿ ಕಾಣ್ತಿದ್ಯಾ ನನ್ನ ಕೈ ಮೇಲೆ ಒಂದು ಹಾರ್ಟ್ ಸಿಂಬಲ್. ಆ್ಯಕ್ಚುಲಿ ಇದು ಒಂದು ಝೀಬು ಚಿಹ್ನೆ. ನನಗೇ ಗೊತ್ತಿರಲಿಲ್ಲ.
ಅಂದರೆ ನಾನು ಮಾಡಿಸ್ಕೊಂಡಾಗ ಐ ನೆವರ್ ರಿಯಲೈಸ್ ಇಟ್ ವಾಸ್ ಅ ಝೀಬು ಸಿಂಬಲ್. ನಾನು ಸುಮ್ಮನೆ ನನಗೆ ಹಿಂಗೆ ಬೇಕು ಅಂತ ಮಾಡಿಸ್ಕೊಂಡಿದ್ದು. ಆಮೇಲೆ ಈಗ ರೀಸೆಂಟಾಗಿ ಝೀಬು ಸಂಚಿಕೆಯನ್ನು ಮಾಡಿದಾಗ ನಿಮಗೆ ಐ ರಿಯಲೈಸ್, ಅರೆ ನನ್ನ ಮೈ ಮೇಲೆ ಝೀಬು ಟ್ಯಾಟೂ ಇದೆಯಲ್ಲಪ್ಪ ಅಂತ. ಝೀಬು ಸಿಂಬಲ್ಸ್ ಆರ್ ಅನ್ ಅಮೇಝಿಂಗ್ ಟ್ಯಾಟೂ ಐಡಿಯಾ. ಸೊ ಝೀಬು ಅಂದರೆ ಏನು ಅಂತ ನೀವು ಕೇಳುವವರಿಗೆ, ನಮ್ಮ ಒಳಗೆ ಆಲಿಸೋದು, ಲಿಸನ್ ವಿದಿನ್ ಯೋರ್ ಸೆಲ್ಫ್ ಅನ್ನೋದೇ ಝೀಬು ಚಿಹ್ನೆಗಳ ಅರ್ಥ. 88 ಚಿಹ್ನೆಗಳು ಇವೆ. ಪ್ರತಿಯೊಂದು ಚಿಹ್ನೆಗೂ ಒಂದು ನಿರ್ದಿಷ್ಟವಾದ ಅರ್ಥ ಇದೆ, ನಿರ್ದಿಷ್ಟವಾದ ರೀತಿಯಲ್ಲಿ ಅದನ್ನು ಬಳಸಬಹುದು. ಉದಾಹರಣೆಗೆ ನನಗೆ ಬಹಳ ಇಷ್ಟವಾಗಿರುವ 6 ಚಿಹ್ನೆಗಳನ್ನು ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ. ನಿಮಗೆ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ, ನಾನು ಇವಾಗ ಡ್ರಾ ಮಾಡಿ ಡಾರ್ಕಾಗಿ ತೋರಿಸ್ತೀನಿ ನಿಮಗೆ. ಮೊದಲನೇ ಚಿಹ್ನೆ ಈಸ್, ಹೀಲಿಂಗ್, ಗುಣಪಡಿಸುವಿಕೆ. ಜೀವನದಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಹೀಲ್. ಎಸ್ಪೆಷಲಿ ಕೋವಿಡ್ ಬಂದಾದ್ಮೇಲಂತೂ ಇಲ್ಲದಿರುವ ಭಯ ಎಲ್ಲ ತಲೆಗೆ ಬಂದ್ಬಿಟ್ಟಿದೆ. ಹೀಲಿಂಗ್ ಅಂತ ಹೇಳಿದಾಗ ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಯು ಕ್ಯಾನ್ ಹೀಲ್, ಭಾವನಾತ್ಮಕವಾಗಿ ಯು ಕ್ಯಾನ್ ಹೀಲ್, ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ಯು ಕ್ಯಾನ್ ಹೀಲ್. ಅದಕ್ಕೆ ಈ ಒಂದು ಝೀಬು ಚಿಹ್ನೆ ಇದೆ. ಇನ್ಫ್ಯಾಕ್ಟ್ ಆಲ್ಸೋ ಇಫ್ ಯು ನೋಟಿಸ್, ಎಲ್ಲ ಝೀಬು ಚಿಹ್ನೆಗಳು ಆರ್ ಲೈಕ್ ಕ್ಯಾಲಿಗ್ರಫಿ. ದೇ ಸೋ ಸಿಂಪಲ್ ಆ್ಯಂಡ್ ಸೋ ಬ್ಯೂಟಿಫುಲ್ ಗೊತ್ತಾ ಮಾಡೋದಕ್ಕೆ. ನಾನು ಒಂದು ಬ್ಲೂ ಕಲರ್ ಮಾರ್ಕರನ್ನು ಇಟ್ಕೊಂಡಿದ್ದೀನಿ. ಐ ವಿಲ್ ಡ್ರಾ ಇಟ್ ಅಗೇನ್ ಫಾರ್ ಯು. ತುಂಬ ಈಸಿಯಾಗಿ ಝೀಬು ಚಿಹ್ನೆಗಳನ್ನು ನೀವು, ಎಲ್ಲ ಝೀಬು ಚಿಹ್ನೆಗಳು ಒಂದೇ ಕಲರಲ್ಲಿ ಇದೆಯಾ ಶ್ರುತಿ ಅಂದರೆ ನೋ. ಹೀಲಿಂಗ್ ಇಸ್ ಇನ್ ಬ್ಲೂ. ಬಾಕಿ ಬೇರೆ ಬೇರೆ ಚಿಹ್ನೆಗಳು ಬೇರೆ ಬೇರೆ ಕಲರ್ಗಳಲ್ಲಿ ಇದೆ. ಈಗ ನೀವು ಟ್ಯಾಟೂ ಮಾಡಿಸ್ಕೊಂಡಾಗ ನನಗೆ ಪಿಂಕ್ ಬೇಕು, ಯೆಲ್ಲೋ ಬೇಕು, ಬ್ರೌನ್ ಬೇಕು, ಆರೆಂಜ್ ಬೇಕು ಅಂತ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಆಲ್ಸೋ ಬಿಕಾಸ್ ಇಂಡಿಯನ್ ಸ್ಕಿನ್ ಟೋನ್ಸ್ ಮೇಲೆ, ನಮ್ಮ ಒಂದು ಸ್ಕಿನ್ ಟೋನ್ ಮೇಲೆ ಎಲ್ಲ ಬಣ್ಣಗಳು ಎತ್ತಿ ಕಾಣಲ್ಲ. ಸಾಮಾನ್ಯವಾಗಿ ಅದಕ್ಕೆ ನಾವು ಕಪ್ಪನ್ನು ಬಳಸ್ತೀವಿ, ಒಂಥರ ಗ್ರೀನಿಶ್ ಬ್ಲ್ಯಾಕ್ ಬರುತ್ತಲ್ಲ, ಆರ್ ಈವನ್ ಬ್ಲೂ ಆರ್ ರೆಡ್. ದೀಸ್ ಆರ್ ದ 3 ಕಲರ್ಸ್ ನಮ್ಮ ಸ್ಕಿನ್ ಟೋನ್ ಮೇಲೆ ಕಾಣುವ ಕಲರ್ಸ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ಸೊ ಈ ಎಕ್ಸಾಕ್ಟ್ ಕಲರಿನ ಟ್ಯಾಟೂ ಮಾಡಿಸ್ಕೊಳಕ್ಕೆ ಆಗದೆ ಹೋದರೂ ಯು ಕ್ಯಾನ್ ಗೆಟ್ ದೀಸ್ ಟ್ಯಾಟೂಸ್ ಡನ್. ಸೊ ಇದು ಒಂದು ಹೀಲಿಂಗು. ಅದಾದಮೇಲೆ ನಂಬಿಕೆ ಈಸ್ ಹೋಪ್. ಇದೆಷ್ಟು ಸಿಂಪಲ್ ಆಗಿದೆ ಅಂದರೆ ದಿನನಿತ್ಯ ನೀವು ಇದನ್ನು ಗಾಳಿಯಲ್ಲೂ ಸಹ ಡ್ರಾ ಮಾಡಬಹುದು ಗೊತ್ತಾ. ಸುಮ್ಮನೆ ಹೀಗೆ, ದಿಸ್ ಈಸ್ ಹೋಪ್ ಆ್ಯಂಡ್ 3 ಡಾಟ್ಸ್. ಯಾವಾಗಲೂ ಯಾವುದೋ ಒಂದು ಸಂದರ್ಭದಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೀರಾ ಆ್ಯಂಡ್ ಯು ಡೋಂಟ್ ಹ್ಯಾವ್ ಹೋಪ್ಸ್, ಅಯ್ಯೋ ಏನಪ್ಪ ಆಗುತ್ತೆ, ನಿಜವಾಗ್ಲೂ ನನಗೆ ನನ್ನ ಚಾನ್ಸ್ ಸಿಗುತ್ತಾ, ವಿಲ್ ಐ ಪಾಸ್ ಅಂತ ಅಂದ್ಕೊಂಡಾಗ, ಅವ್ರ ಪರೀಕ್ಷೆಯಲ್ಲಿ ವಿಲ್ ಐ ಪಾಸ್ ಅಂತ ಅಂದ್ಕೊಂಡಾಗ, ಜಸ್ಟ್ ಡೂ ದಿಸ್ ಡಾಟ್ ಗಾಳಿಯಲ್ಲಿ ಅವ್ರು ನಿಮ್ಮ ಮೈ ಮೇಲೆ, ಸುಮ್ಮನೆ ನಿಮ್ಮ ಕೈಯಲ್ಲಿ. ಯು ಡೋಂಟ್ ಇವನ್ ಹ್ಯಾವ್ ಟು ಸೇ ಎನಿಥಿಂಗ್. ಆಟೋಮ್ಯಾಟಿಕ್ಲಿ ಈ ಚಿಹ್ನೆ ಕೆಲಸ ಮಾಡುತ್ತೆ. ಯಾಕಂದರೆ ಝೀಬು ಮೀನ್ಸ್ ಏಂಜಲಿಕ್ ಸಿಂಬಲ್ಸ್ ಅಂತ. ನಿಮಗೆ ಗೊತ್ತಿಲ್ಲದೆ ಯು ಆರ್ ಕಾಲಿಂಗ್ ಯುವರ್ ಗಾರ್ಡಿಯನ್ ಏಂಜಲ್ಸ್ ಟು ಹೆಲ್ಪ್ ಯು. ಸೊ ನೀವು ಚಿಹ್ನೆಯನ್ನು ಈ ಥರ ಡ್ರಾ ಮಾಡಿದಾಗ ಆ ಹೊತ್ತಿನಲ್ಲಿ ನಿಮಗೆ ಧೈರ್ಯ ಸಿಗತ್ತೆ. ಒಬ್ಬ ವ್ಯಕ್ತಿಯ ರೂಪದಲ್ಲಿ ಧೈರ್ಯ ಸಿಗ್ಬೋದು, ಅಥವಾ ನಿಮಗೆ ಎಲ್ಲೋ ಒಂದು ನಿಮ್ಮ ತಲೆಯಲ್ಲೇ ಒಂದು ಡೈಲಾಗ್ ಬರ್ಬೋದು, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಎಲ್ಲ ನಡೆಯುತ್ತೆ ಅಂತ. ಆಸ್ಪತ್ರೆಯಲ್ಲಿ ನೀವು ವೇಟ್ ಮಾಡ್ತಿರುವಾಗ ಖಂಡಿತವಾಗಿಯೂ ಈ ಹೋಪ್ ಸಿಂಬಲನ್ನು ನಿಮಗೆ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರೋರು ಎಲ್ರಿಗೂ, ಗೊತ್ತಿಲ್ಲದೆ ಇರೋರಿಗೂ ಬಳಸಿ. ನಾನು ಯಾವಾಗ ಆ್ಯಂಬ್ಯುಲೆನ್ಸ್ ಶಬ್ದನ ಕೇಳಿಸ್ಕೊಳ್ತೀನೋ, ರಸ್ತೆಯಲ್ಲಿ ಹೋಗ್ತಾನೇ ಇರುತ್ತೆ ಆ್ಯಂಬ್ಯುಲೆನ್ಸ್ಗಳು, ಈಗೀಗ ತುಂಬ ಜಾಸ್ತಿ ಆಗಿವೆ. ನಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಾನು ಯಾವಾಗಲೂ ಈ ಹೋಪ್ ಸಿಂಬಲನ್ನು ಡ್ರಾ ಮಾಡ್ತೀನಿ ಗಾಳಿಯಲ್ಲಿ, ಹೋಪಿಂಗ್ ದ್ಯಾಟ್ ಯಾರು ಆ್ಯಂಬ್ಯುಲೆನ್ಸಲ್ಲಿ ಇದ್ದಾರೋ ಬೇಗ ಗುಣಮುಖವಾಗಲಿ ಅಂತ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಫೇವ್ರೆಟ್ ಒನ್ ಈಸ್ ತಾಳ್ಮೆ, ಪೇಷನ್ಸ್. ಈಗಿನ ಕಾಲದಲ್ಲಿ ಅದೇ ಇಲ್ಲ ಗುರು. ಈ ಪೇಷನ್ಸಿನ ಚಿಹ್ನೆಯನ್ನು ನೀವು ನಿಮ್ಮ ಗಾಡಿ ಒಳಗೆ ಅಂಟಿಸ್ಕೋಬೋದು. ಯಾಕಂದರೆ ದಿನನಿತ್ಯ ಬಿಗ್ ಜಾಮ್ಗಳಲ್ಲಿ ಯಾವನೋ ನೀನು ಅಂತ ಜಗಳ ಶುರು ಆಗುತ್ತಪ್ಪ. ಆ ಪದಗಳನ್ನು ಕೇಳಿ ಕಿವಿಯಲ್ಲಿ 4 ತೂತಾಗೋಗಿದೆ ನನಗೆ. ಸಾರಿ, ಆಲ್ರೆಡಿ ಐ ಹ್ಯಾವ್ 4, 8 ತೂತಾಗೋಗಿದೆ ನನಗೆ. ಅಪ್ಪ ಕಷ್ಟ ಗುರು. ಸೊ ಇದು ಪೇಷನ್ಸ್. ಗಂಡ ಹೆಂಡತಿ ಯಾವಾಗಲೂ ಕಚ ಅಂತ ಜಗಳ ಆಡ್ತಿದ್ರೆ, ಅತ್ತೆ ಸೊಸೆ ಮಧ್ಯೆ ಯಾವಾಗಲೂ ಕಚ ಅಂತ ಜಗಳ ಇದ್ದರೆ, ದೆನ್ ನೀವು ನಿಮ್ಮ ಮನೆಯಲ್ಲೂ ಸಹ ಈ ಒಂದು ಪೇಷನ್ಸ್ ಚಿಹ್ನೆಯನ್ನು ಹಾಲಲ್ಲಿ ಅಂಟಿಸ್ಬಿಡಿ. ಯು ವಿಲ್ ರಿಯಲೈಸ್ ತಾಳ್ಮೆ ಎಷ್ಟು ಜಾಸ್ತಿ ಆಗುತ್ತಾ ಮನೆಯಲ್ಲಿ. ಸುಮ್ಮನೆ ಬೇಡವಾದ ವಿಷಯಕ್ಕೆಲ್ಲ ಕಚ್ಚಾಟ ಆಗೋದೇ ಇಲ್ಲ. ಯು ವಿಲ್ ಬಿ ಅಮೇಜ್ಡ್ ಎಷ್ಟು ಪವರ್ಫುಲ್. ಇನ್ಸ್ಟೆಂಟ್ ರಿಸಲ್ಟ್ಸ್ ಬೇಕು ಅಂತಿರಲ್ಲ ನಿಮ್ಗಳಿಗೆ ಇದು. ಇದನ್ನೆಲ್ಲ ಟ್ಯಾಟೂ ಮಾಡಿಸ್ಕೋಬಹುದು. ಅದಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಪ್ರಾಸ್ಪೆರಿಟಿ, ಅದೃಷ್ಟ. ಇದು ನೋಡ್ಕೊಳ್ಳಿ ಯಾವ ಥರ ಇದೆ, ಬಟ್ ಭಾಳ ಸಿಂಪಲ್. ಎವ್ರಿಥಿಂಗ್ ಲುಕ್ಸ್ ಲೈಕ್ ಕ್ಯಾಲಿಗ್ರಫಿ ಡಿಸೈನ್ಸ್. ಇದು ಒಂದು ಎ ಥರ ಇದೆ ನೋಡೋದಕ್ಕೆ. ಈ ಒಂದು ಅದೃಷ್ಟದ ಚಿಹ್ನೆಯನ್ನು ನೀವು ನಿಮ್ಮ ಅಂಗಡಿಯಲ್ಲಿ ಹಾಕೋಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಹಾಕೋಬೋದು. ಇವಾಗ ಯಾರ್ಯಾರು ಮೀಡಿಯಲ್ಲಿ ಕೆಲಸ ಮಾಡ್ತಿದ್ದೀವೋ ನಿಮ್ಮ ಕ್ಯಾಮ್ರಾಸ್ ಮೇಲೆ ಹಾಕೋಬೋದು ನೀವು. ಇನ್ಫ್ಯಾಕ್ಟ್ ನಿಮ್ಮ ಮೊಬೈಲ್ ಫೋನ್ ವಾಲ್ಪೇಪರ್ಸ್ ಆಗಿ ಝೀಬು ಚಿಹ್ನೆಗಳನ್ನು ಹಾಕೋಬೋದು.
ಆ್ಯಂಡ್ ಯು ಕ್ಯಾನ್ ಈವನ್ ನಿಮ್ಮ ಬಟ್ಟೆ ಮೇಲೆ ಪೇಂಟ್ ಮಾಡ್ಕೋಬೋದು, ಒಂದು ಕಲ್ಲು ಮೇಲೆ ಪೇಂಟ್ ಮಾಡ್ಬೋದು, ನಿಮ್ಮ ಬೆಡ್ಶೀಟ್ ಮೇಲೆ ಝೀಬು ಚಿಹ್ನೆಗಳನ್ನು ಮಾಡ್ಕೋಬೋದು, ನಿಮ್ಮ ಪಿಲ್ಲೋ ಕವರ್ ಮೇಲೆ ಮಾಡ್ಕೋಬೋದು. ದಿ ಐಡಿಯಾಸ್ ಆರ್ ಎಂಡ್ಲೆಸ್, ಗೊತ್ತಾಯ್ತಾ? ಝೀಬು ಚಿಹ್ನೆಗಳನ್ನು ಇನ್ಫ್ಯಾಕ್ಟ್ ಒಬ್ಬರಿಗೆ ಗಿಫ್ಟ್ ಸಹ ಮಾಡಬಹುದು. ನಾವು ಅನ್ಕಂಡೀಷ್ನಲ್ ಲವ್, ಈ ಚಿಹ್ನೆ ಇದೆಯಲ್ಲ, ಇದೇ ನನ್ನ ಕೈ ಮೇಲಿರೋದು. ಓನ್ಲಿ ಡಿಫ್ರೆನ್ಸ್ ಈಸ್ ಆ 2 ಗೆರೆಗಳು ಇಲ್ಲ. ಸೊ ನನಗೆ ಗೊತ್ತಿಲ್ಲದೆ ಅನ್ಕಂಡೀಷ್ನಲ್ ಲವ್ ನಾನು ಎಲ್ರಿಗೂ ಕೊಡಬೇಕು ಅಂತ ನಾನು ಎಲ್ಲೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಮೈ ಮೇಲೆ ಝೀಬು ಚಿಹ್ನೆನೂ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಸೋ ಟ್ರೂ ಅಲ್ವಾ ಅಂತ. ವಾವ್! ಅನ್ಕಂಡೀಷ್ನಲ್ ಲವ್ ಒಂದು ಹಾರ್ಟ್ ಶೇಪಲ್ಲಿದೆ, ಮಧ್ಯದಲ್ಲಿ 2 ಲೈನ್ಸು ಆ್ಯಂಡ್ ಸೈಡಲ್ಲಿ 3 ಡಾಟ್ಸ್. ಇದು ನೀವು ಎಲ್ಲ ಹಾಕ್ಬೋದು ಅಂದರೆ, ಅಗೇನ್ ನಿಮ್ಮ ಮನೆಗಳಲ್ಲಿ ಹಾಕ್ಬೋದು. ಗಂಡ ಹೆಂಡತಿ ಮಧ್ಯೆ ಅನ್ಕಂಡೀಷ್ನಲ್ ಲವ್ ಇರಲಿ ಅಂತ ಯು ಕ್ಯಾನ್ ಪುಟ್ ಇಟ್ ಬಿಹೈಂಡ್ ಯುವರ್ ವೆಡ್ಡಿಂಗ್ ಫೋಟೋಗ್ರಾಫ್ಸ್, ಆರ್ ಯು ಕ್ಯಾನ್ ಆಲ್ಸೋ ಗಿಫ್ಟ್ ಇಟ್ ಟು ಸಂಬಡಿ ಯು ಲವ್. ಅಂದರೆ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಅಲ್ಲ, ನಿಮ್ಮ ತಂದೆ ತಾಯಿ ಗಿಫ್ಟ್ ಮಾಡ್ಬೋದು. ಇದನ್ನು ಹೆಂಗೆ ಗಿಫ್ಟ್ ಮಾಡೋದು ಅಂದರೆ ಜ್ಯುವೆಲ್ರಿ ಮೂಲಕ ಗಿಫ್ಟ್ ಮಾಡಬಹುದು. ಕೆಲವೊಬ್ಬರು ಇವಾಗ ಯು ಕ್ಯಾನ್ ಗೆಟ್ ಇಟ್ ಡನ್ ಇನ್ ಗೋಲ್ಡ್ ಆರ್ ಸಿಲ್ವರ್ ಆರ್ ವಾಟ್ ಎವರ್ ಯು ವಾಂಟ್. ಇಲ್ದಿದ್ರೆ ನಮ್ಮ ಬೆಂಗಳೂರಲ್ಲಿ ರಾಜ ಮಾರ್ಕೆಟ್ಗೆ ಹೋದರೆ ನೀವು ವಯರ್ ಜ್ಯುವೆಲ್ರಿ ಸಿಗುತ್ತೆ ನಿಮಗೆ. ಅಂದರೆ ವಯರು ಮತ್ತು ಅದನ್ನು ಮಾಡೋದಕ್ಕೆ ಬೀಡ್ಸು ಅದೆಲ್ಲ ನೀವೇ ಮನೇಲಿ ಮಾಡ್ಕೋಬೋದು. ಈ ಸಿಂಬಲ್ಸನ್ನು ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಗಿಫ್ಟಿಂಗ್ ಐಡಿಯಾ, ಗೊತ್ತಾ? ಫ್ರೆಂಡ್ಶಿಪ್ ಬ್ಯಾಂಡ್ಸನ್ನು ಮಾಡ್ಬೋದು, ಕಾಲ್ ಚೈನನ್ನು ಮಾಡ್ಬೋದು. ಅಯ್ಯೋ, ಕಾಲಲ್ಲಿ ಹಾಕೋಬೋದಾ ಅಂದರೆ ಎಲ್ಲಾದರೂ ಹಾಕೋಬೋದು ಝೀಬು ಚಿಹ್ನೆಗಳನ್ನು. ದಟ್ ಈಸ್ ಅಪ್ ಟು ಯು. ಅನ್ಕಂಡೀಷ್ನಲ್ ಲವ್, ಡೆಫಿನೆಟ್ಲಿ ಗಿಫ್ಟ್ ಇಟ್ ಟು ಎವ್ರಿಬಡಿ ಯು ನೋ. ಆ್ಯಂಡ್ ದೆನ್ ಎಲ್ಲರಿಗೂ ಬೇಕಾಗಿರುವ ಒಂದು ಅನ್ಲಿಮಿಟೆಡ್ ಅಬಂಡನ್ಸ್, ಅಂದರೆ ಕಮ್ಮಿನೇ ಆಗಬಾರ್ದು. ಸಮೃದ್ಧಿ, ಅವಕಾಶಗಳು, ಅಬಂಡನ್ಸ್, ಅದೃಷ್ಟ ಥರ ಕಾಣುತ್ತೆ ನೋಡೋದಕ್ಕೆ. ಇದು ಅಷ್ಟೇ. ಈ ಅನ್ಲಿಮಿಟೆಡ್ ಅಬಂಡನ್ಸನ್ನು ನೀವು ನಿಮ್ಮ ಮೈ ಮೇಲೆ ಟ್ಯಾಟೂ ಮಾಡಿಸ್ಕೋಬೋದು. ಯು ವಿಲ್ ಗೆಟ್ ಸೋ ಮೆನಿ ಆಪರ್ಚುನಿಟೀಸ್ ಇನ್ ಯುವರ್ ಲೈಫ್. ಅಂದರೆ ಯು ವಿಲ್ ಬಿ ಅಮೇಸ್ಡ್. ಎಲ್ಲಿಂದ ಬಂತು ಗುರು ಅಂತ ನೀವು ಕೇಳಬೇಕು. ಆ ಥರ ಇದನ್ನು ನೀವು ನಿಮ್ಮ ಮನೆ ಗೋಡೆ ಮೇಲೂ ಹಾಕೋಬೋದು. ಎಲ್ಲ 88 ಚಿಹ್ನೆಗಳನ್ನು ಹಾಕೋಬೋದಾ ಶ್ರುತಿ ಅಂದರೆ? ಎಸ್ ಆ್ಯಂಡ್ ನೋ. ಹೌದು, ಒಂದು 2 ಸೆಕೆಂಡ್ ಯೋಚನೆ ಮಾಡಬೇಕಾಗಿತ್ತು. ಎಸ್, ಯಾಕಂದರೆ ಇವಾಗ ನಮ್ಮಂಥವರು ಎಲ್ಲ ಝೀಬು ಸಿಂಬಲ್ಸನ್ನು ಬಳಸ್ತೀವಿ ನಾವು. ಈಗ ನಮ್ಮಂಥವರು ಎಲ್ಲ ಝೀಬು ಚಿಹ್ನೆಗಳನ್ನು ಬಳಸ್ತೀವಿ ನಾವು. ಬಿಕಾಸ್ ಡಿಪೆಂಡಿಂಗ್ ಆನ್ ಯಾರಾದರೂ ನಮಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವ್ರಿಗೋಸ್ಕರ ನಾವು ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡುವಾಗ ಬಳಸ್ತೀವಿ ನಾವು. ಬಟ್ ನೀವುಗಳು ಸ್ವತಃ ಬಳಸುವಾಗ ಝೀಬು ಸಿಂಬಲ್ಸನ್ನು ಸ್ಟಿಕ್ ಟು 1 or 2 ಸಿಂಬಲ್ಸ್ ಎಟ್ ಅ ಟೈಮ್. ಎಲ್ಲನೂ ನಿಮ್ಗೆ ಯಾಕೆ ಬೇಕಾಗತ್ತೆ ಹೇಳಿ? ವೈ ಡು ಯು ನೀಡ್ ಆಲ್ ದ ಸಿಂಬಲ್ಸ್, ಆಲ್ ದಿ 88 ಅಟ್ ಒನ್ ಟೈಮ್? ಬೇಕಾಗಲ್ಲ. ಈ ಹೊತ್ತಿನಲ್ಲಿ ನಿಮಗೆ ಧೈರ್ಯ ಬೇಕಾ? ಅದಕ್ಕೆ ತಕ್ಕಂತೆ ಝೀಬು ಚಿಹ್ನೆನ ಬಳಸ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಗಾಳಿಯಲ್ಲಿ ನೀವು ಡ್ರಾ ಮಾಡಬಹುದು. ಯಾವ್ದು ನಿಮಗೆ ಪರ್ಮನೆಂಟಾಗಿ ಬೇಕೋ ಅದನ್ನು ನೀವು 5-6 ಚಿಹ್ನೆಗಳನ್ನು ಮೈ ಮೇಲೆ ಟ್ಯಾಟೂ ಮಾಡಿಸ್ಕೊಳಕ್ಕಾದ್ರೆ ಮಾಡಿಸ್ಕೊಳ್ಳಿ. ಇಲ್ದಿದ್ರೆ ವೇರ್ ಇಟ್ ಆಸ್ ಅ ಚೈನ್, ಒಂದು ಜ್ಯುವೆಲ್ರಿ ಥರ ಹಾಕ್ಕೊಂಡು ಬಳಸಿ ಅಷ್ಟೇ. ವೆನ್ ದ್ಯಾಟ್ ವರ್ಕ್ ಈಸ್ ಓವರ್, ಅದರ ಅವಶ್ಯಕತೆ ಇಲ್ಲ ಅಂದ ಮೇಲೆ ಬ್ಯೂಟಿಫುಲ್ಲಾಗಿ ನೀಟಾಗಿ ಅದನ್ನು ತೆಗೆದು ವಾಪಸ್ಸು ಯಾವುದಾದ್ರು ಡ್ರಾಯರಲ್ಲೋ ಎಲ್ಲಾದರೂ ಇಟ್ಬಿಡಿ ಅಷ್ಟೇ. ಆರ್ ಯು ಕ್ಯಾನ್ ಸ್ಟಿಕ್ ಇಟ್ ಆನ್ ಯುವರ್ ವಾಲ್. ಅರ್ಥ ಆಯ್ತಾ? ಎಲ್ಲವನ್ನು ಒಂದೇ ಸತಿ ಬಳಸುವ ಅವಶ್ಯಕತೆ ಇಲ್ಲ. ಸೊ 88 ಚಿಹ್ನೆಗಳು ಯಾವುದು ಅಂತ ಪೋಸ್ಟ್ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಆ ಹೆಸರುಗಳು ಗೊತ್ತಾಗುತ್ತೆ. 88 ಚಿಹ್ನೆಗಳನ್ನು ನಿಮಗೆ ತೋರ್ಸೋಕ್ಕೆ ಆಗಲ್ಲ ಒಂದೇ ಸತಿಗೆ. ಈ ಚಿಹ್ನೆಗಳ ಡೀಟೇಲ್ಸು, ಇದನ್ನು ಹೆಂಗೆ ಬಳಸೋದು ಪ್ರತಿಯೊಂದನ್ನು ಅಂತ ನೋಡಬೇಕು ಅಂದರೆ ಇನ್ಫ್ಯಾಕ್ಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ @PATAKISHRUTI ನಾನು ಒಂದೊಂದಾಗಿ ಸಿಂಬಲ್ಸನ್ನು ಹಾಕ್ತಾ ಬರ್ತಾ ಇದ್ದೀನಿ. ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದ್ಯಾಟ್. ಸೊ ದಿಸ್ ಈಸ್ ವಾಟ್ ವಿ ಡೂ ವಿತ್ ಟ್ಯಾಟೂಸ್. ಗೆಟ್ ಝೀಬು ಸಿಂಬಲ್ಸ್ ಡನ್. ಅದರ್ವೈಸ್ ನಿಮ್ಗೆ ಭಾಳ ಹತ್ತಿರವಾದ ಯಾವುದಾದ್ರೂ ಒಂದು ವಿಷಯನ ಮಾಡಿಸ್ಕೊಳ್ಳಿ. ನನ್ನ ಮೈ ಮೇಲೆ ಆ್ಯನಿಮಲ್ ಸ್ಪಿರಿಟ್ ಇದೆ. ಐ ಹ್ಯಾವ್ ಅ ಬಟರ್ಫ್ಲೈ, ಐ ಹ್ಯಾವ್ ಅ ಡ್ರ್ಯಾಗನ್ ಫ್ಲೈ. ಯಾಕಂದರೆ ಬಟರ್ಫ್ಲೈ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಅರ್ಥ. ಎಲ್ಲಿಂದಾನೋ ಎಲ್ಲಿಗೋ ನಾವು ಬದಲಾಗಬೇಕು ಅಂದರೆ, ಇಫ್ ಯು ವಾಂಟ್ ಟು ಚೇಂಜ್ ಇನ್ ಟು ಅ ಬೆಟರ್ ಪರ್ಸನ್ ಆಗಿರ್ಬೋದು, ಆರ್ ಬೆಟರ್ ಅವಕಾಶಗಳು ಆಗಿರ್ಬೋದು, ಆವಾಗ ಬಟರ್ಫ್ಲೈ ಬಹಳ ಬಹಳ ಮುಖ್ಯ ಆಗುತ್ತೆ. ಈಗ ಮೊದಲು ಬಟರ್ಫ್ಲೈನ ನೋಡಿದಾಗ ಕ್ಯಾಟಪಿಲ್ಲರ್ ಥರ ಇದ್ದಾಗ ಅಸಹ್ಯ ಏನು ಹಿಂಗಿದೆ ಅಂತ ಅನಿಸುತ್ತೆ. ಆದರೆ ರೆಕ್ಕೆ ಆಚೆ ಬಂದಾಗ, ಕಲರ್ ಆದಾಗ ವಾಹ್ ಅಂತ ಅನ್ಸಲ್ವಾ? ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನನ್ನ ಕಾಲಲ್ಲಿ ಒಂದು ಬಟರ್ಫ್ಲೈ ಟ್ಯಾಟೂ ಇದೆ. ಸೊ ನನ್ನ ಪ್ರತಿಯೊಂದು ಟ್ಯಾಟೂಗೂ ಒಂದು ಅರ್ಥ ಇದೆ. ಐ ಹ್ಯಾವ್ ಅ ಹಾರ್ಟ್ ಹಿಯರ್ ವಿತ್ ವಿಂಗ್ಸ್ ಆ್ಯಂಡ್ ಹಾರ್ನ್. ಅಂದರೆ ನಾನು ಎಷ್ಟು ಸ್ವೀಟಾಗಿದ್ದೀನೋ ಹುಡುಗಿ, ಅಷ್ಟೇ ಖತರ್ನಾಕಾಗೂ ಇದ್ದೀನಿ ಅಂತ ಯಾವ್ಯಾವ ಗುಣಗಳನ್ನು ತೋರಿಸ್ಬೇಕೋ ಅಲ್ಲಲ್ಲಿ ಆ ಗುಣಗಳನ್ನು ತೋರಿಸ್ತೀನಿ. ದಟ್ಸ್ ಇಟ್. ನಾವು ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಲ್ಲ. ಏನು ಮೇಡಮ್ ಯಾಕೆ ಅಂತ ಕೇಳುವವರು, ಈ ಕಲ್ಲು ನಿಮಗೆ ಸಿಗುತ್ತೆ. ಈ ಹೋಮ್ ಸೆಂಟರ್ಸು, ಶಾಪಿಂಗ್ ಮಾಲ್ಸಲ್ಲೆಲ್ಲ ಸಿಗುತ್ತೆ ನಿಮಗೆ. ಇದನ್ನು ಆ್ಯಕ್ಚುಲಿ ಪಾಟ್ಸ್ ಒಳಗೆ ಹಾಕ್ತೀವಿ ಅಂಥ ಕಲ್ಲುಗಳು. ಈ ಕಲ್ಲುಗಳನ್ನು ತೊಗೊಂಬಂದು ಇದನ್ನು ಅಗೇನ್
ಫ್ಯಾಬ್ರಿಕ್ ಪೇಂಟಿಂದ ಪೇಂಟ್ ಮಾಡಿ ಇದ್ರ ಮೇಲೆ ನೀವು ಝೀಬು ಚಿಹ್ನೆಗಳನ್ನು ಮಾಡ್ಕೋಬಹುದು ಆ್ಯಂಡ್ ಗಿಫ್ಟ್ ಇಟ್. ದಿ ಮೋಸ್ಟ್ ಅಮೇಝಿಂಗ್ ಗಿಫ್ಟಿಂಗ್ ಆಪ್ಷನ್. ಈಗ ನಾನು ಯಾಕೆ ತಂದಿಟ್ಕೊಂಡಿದ್ದೀನಿ ಅಂದರೆ, ನಾನು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ನನ್ನ ಅಕ್ಕನ ಮಗಳು ಸನಾ ಜೊತೆ, ಅವಳ ಜೊತೆ ಈ ಝೀಬು ಚಿಹ್ನೆಗಳ ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ಐ ವಿಲ್ ಶೋ ಯು. ಬಹುಶಃ ಸನಾ ಊರಲ್ಲಿ ಇದ್ದರೆ ನೆಕ್ಸ್ಟ್ ಶೃಗಲ್ ಸಂಚಿಕೆಯಲ್ಲಿ ಅವಳ ಜೊತೆನೇ ಈ ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ. ಓಕೆನಾ? ದೆನ್ ಯು ಕ್ಯಾನ್ ಸಿ ಹೇಗೆ ಯು ಕ್ಯಾನ್ ಆ್ಯಕ್ಚುಲಿ ಮೇಕ್ ಯೂಸ್ ಆಫ್ ಕಲ್ಲುಗಳು ಆ್ಯಂಡ್ ಝೀಬು ಚಿಹ್ನೆಗಳು ಅಂತ. ಇಷ್ಟು ಸುಲಭವಾಗಿ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟನ ಹೆಚ್ಚು ಮಾಡ್ಕೋಬೋದು. ಆಲ್ ಯು ಹ್ಯಾವ್ ಟು ಡೂ ಇಸ್ ಪಿಕ್ ಅ ಸಿಂಬಲ್, ಗೆಟ್ ಇಟ್ ಟ್ಯಾಟೂಡ್. ಝೀಬು ಅಲ್ಲಿರೋ ಎಲ್ಲ 88 ಟ್ಯಾಟೂ ಮಾಡಿಸ್ಕೋಬೋದು. ಬೈ ದ ವೇ, ಅಷ್ಟು ಪವರ್ಫುಲ್ ಆದ ಇನ್ಸ್ಟೆಂಟಾಗಿ ವರ್ಕ್ ಆಗುವ ಮ್ಯಾಜಿಕ್ ಈಸ್ ಯುವರ್ ಝೀಬು ಮ್ಯಾಜಿಕ್. ಸೊ ದಟ್ಸ್ ಇಟ್. ಇವತ್ತು ಅನ್ಯನೂ ಹೇಳಲಿಲ್ಲ, ಸಾರಂಗೇನೂ ಹೇಳಲಿಲ್ಲ, ಎಲ್ಲ ಮರ್ತೋಗ್ತಿದ್ದೀನಿ. ನಾನು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮೈ ಮೇಲೆ ಏನಾದರೂ ಒಂದು ಗಜಿನಿ ಥರ ಟ್ಯಾಟೂ ಮಾಡಿಸ್ಕೋಬೇಕಷ್ಟೆ. ಸರಿ, ಇವಾಗ ಹೇಳ್ತೀನಿ. ಧನ್ಯವಾದಗಳು. ಕುಮಾओ ಸಾರಂಗೆಯೋ.